ತಮಗೆ ಗೊತ್ತಿರಬೇಕು. ರೇಡಿಯೇಷನ್, ಬ್ಯಾಕ್ಗ್ರೌಂಡ್ ರೇಡಿಯೇಷನ್, ಕಾಸ್ಮಿಕ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ತಾವು ಕೇಳಿರಬೇಕು. ಅಂದ್ರೆ ಇಡೀ ವಿಶ್ವದಲ್ಲಿ ಒಂದು ಧ್ವನಿ ಅದ, ಒಂದು ಅಪ್ರತಿಮ ಧ್ವನಿ ಅದ. ಅದು ನಿರಂತರವಾಗ್ಯದ. ಎಲ್ಲಿ ಹೋದರೂ ಅದು ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇದನ್ನು ಹೇಳಿದವರು ಯಾರಂದ್ರೆ ಬಹಳ ದೊಡ್ಡ ಇಂದಿನ ವಿಜ್ಞಾನಿಗಳು. ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಕರೀತಾರೆ. ಹಾಗೆ ಯಾಕೆ ಕರೀತಾರೆ ಅಂದ್ರೆ, ಈ ಜಗತ್ತು ನಿರ್ಮಾಣ ಆಗುವಾಗ ಒಂದೇನು ಸ್ಫೋಟ ಆಯಿತೋ ಆ ಧ್ವನಿ ಹಾಗೇ ಹರವಿಕೊಂಡದ ವಿಶ್ವದೊಳಗೆಲ್ಲ. ಅದನ್ನ ನಾವು ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಕರಿತೇವೆ. ಅದು ಈ ಕಿವಿಗೆ ಕೇಳಿಸೋದಲ್ಲ. ಅದಕ್ಕೆ ವಿಶೇಷ ಯಂತ್ರಗಳು ಬೇಕಾಗ್ತವೆ. ಅದೊಂದು ಹಿನ್ನೆಲೆಯ ಧ್ವನಿ, ಅದು ಬಹಳ ಹಿನ್ನೆಲೆಯ ಧ್ವನಿ. ಅದನ್ನು ನಾವು ಆಲಿಸಬಹುದು ಯಂತ್ರಗಳ ಮೂಲಕ. ಅಂಥದ್ದು ನಿಮ್ಮ ರೇಡಿಯೋದಲ್ಲಿ ಒಂದು ಹಿಂದ ಧ್ವನಿ ಇರ್ತದೆ. ಅದು ಬಹಳ ಸೂಕ್ಷ್ಮವಾದ, ಅವ್ಯಾಹತವಾಗಿ ಹರಿವ ಅದ್ಭುತವಾದ ಒಂದು ಧ್ವನಿ. ಅದು ಅದಕ್ಕೆ ಏರಿಳಿತಗಳಿಲ್ಲ, ಒಂದೇ ರೀತಿ ಇರ್ತದೆ. ಅಂಥ ವಿಶ್ವಧ್ವನಿ ಅದಲ್ಲ. ಅದಕ್ಕೆ ನಾವು ಓಂಕಾರ ಅಂತ ಕರೀತೇವೆ. ಅದು ಓಂಕಾರ. ಅದು ವಿಶ್ವವನ್ನೆಲ್ಲ ತುಂಬಿಕೊಂಡಿರ್ತದೆ. ಅದನ್ನ ಕೊಡೋದು ಅಲ್ಲ, ತಗೊಳ್ಳೋದು ಅಲ್ಲ, ಅದನ್ನ ಅರಿಯೋದು. ಯಾರೂ ಓಂಕಾರವನ್ನು ಕೊಡೋದಿಲ್ಲ, ಯಾರೂ ಓಂಕಾರವನ್ನು ತಗೊಳ್ಳೋದಿಲ್ಲ. ಅದು ಶಾಶ್ವತವಾಗಿರುವಂತಹ ಓಂಕಾರ. ಅದನ್ನು ನಾವು ಅರಿತುಕೋಬೇಕಷ್ಟೆ. ಅರಿಯೋದದ ಇದು ಓಂಕಾರ ಅಂತ. ನಾವು ಮೌನವಾಗಿದ್ದರೂ ಮೌನದೊಳಗೆ ಓಂಕಾರ, ಶಬ್ದಗಳನ್ನು ನುಡಿದರೂ ಶಬ್ದದಲ್ಲಿ ಓಂಕಾರ, ಶಬ್ದದ ಮೂಲವೇ ಓಂಕಾರ, ನಿಶ್ಶಬ್ದಂ. ಅದು ಅಂಥದೊಂದು ಓಂಕಾರ. ನಿಶ್ಶಬ್ದದ ಮಧ್ಯದಲ್ಲಿಯೇ ತುಂಬಿಕೊಂಡಿರುವಂಥ ಸುಂದರವಾದ, ಪವಿತ್ರವಾದ, ಮನಸ್ಸನ್ನು ಅರಳಿಸುವ ಮಧುರವಾದ ಧ್ವನಿ. ಅದು ನಾದ. ಈ ಧ್ವನಿ ಇವರಿಗೆ ಅವ್ರಿಗೆ ಅಂತಲ್ಲ, ಇದು ಸಮಸ್ತ ವಿಶ್ವಕ್ಕೆ. ಇದು ಧಾರ್ಮಿಕ ಧ್ವನಿ ಅಲ್ಲ, ಇದು ತಾತ್ವಿಕ ಧ್ವನಿ, ಇದು ವೈಶ್ವಿಕ ಧ್ವನಿ, ಇದು ಆಧಾರ. ಇದರ ಮ್ಯಾಲ ಎಲ್ಲ ಅಕ್ಷರಗಳು, ಎಲ್ಲ ಧ್ವನಿಗಳು ಇದರ ಮ್ಯಾಲ. ಯಾವುದೇ ಮಂತ್ರ ನೋಡಿರಿ, ಶಿವ ಇದು ನಿಮ್ಮ ಮಂತ್ರ, ವಿಷ್ಣು ಇನ್ನೊಬ್ಬರ ಮಂತ್ರ, ಓಂಕಾರ ನಿಮ್ಮದೂ ಅಲ್ಲ, ಓಂಕಾರ ಅವ್ರದ್ದು ಅಲ್ಲ, ಅದು ಎಲ್ಲರದು. ಅದನ್ನು ಸ್ವೀಕರಿಸಿದರೂ ಸರಿ, ಸ್ವೀಕರಿಸದೇ ಇದ್ದರೂ ಸರಿ, ಅಂದರೂ ಸರಿ, ಅನ್ನದೇ ಇದ್ದರೂ ಸರಿ. ಅನ್ನದೇ ಇದ್ರೆ ಅದು ಸುಪ್ತ ಓಂಕಾರ, ಅಂದ್ರೆ ವ್ಯಕ್ತ ಓಂಕಾರ. ಅವ್ಯಕ್ತ ಓಂಕಾರ, ವ್ಯಕ್ತ ಓಂಕಾರ, ಅದು ಅದರಲ್ಲಿ ಇದ್ದೇ ಇರ್ತದೆ ಅಂತ. ಅದು ಸಹಜವಾಗಿರ್ತದೆ. ಸುಮ್ಮನೆ ಈಗ ನೀವು ಕಿವಿ ಮುಚ್ಚಿಕೊಳ್ಳಿ, ಎರಡೂ ಕಿವಿಗಳನ್ನು ಸುಮ್ಮನೆ ಮುಚ್ಚಿಕೊಳ್ಳಿ, ಏನೋ ಒಂಥರ ಧ್ವನಿ ಶುರುವಾಗ್ತಿರ್ತದೆ. ಇಲ್ಲ, ಅದಕ್ಕೆ ಅವ್ಯಾಹತ. ಅದೇನು ಇವ್ರದಲ್ಲ, ಅವ್ರದಲ್ಲ, ಯಾರ್ದು ಅಲ್ಲ. ನೀವು ಬೇಕಾದವ್ರು ಮುಚ್ಚಿಗೋರಿ. ಹೆಣ್ಮಕ್ಳು ಆಯ್ತು, ಗಂಡು ಮಕ್ಕಳು ಆಯ್ತು. ವಿಭೂತಿಯರೇ ಹಚ್ಚಿಗೋರಿ, ಗಂಧಾರ ಹಚ್ಚಿಗೋರಿ, ಏನು ಹಚ್ಚಿಕೊಳ್ಳದೆ ಬಿಡ್ರಿ. ಆ ಧ್ವನಿ ಮಾತ್ರ ಹಾಗೆ ಇರೋದು. ಅದು ಬಹಳ ಆಶ್ಚರ್ಯದ. ವಿಶ್ವ ಅನ್ನೋದು ಮನುಷ್ಯನ ಪರಿಮಿತಿಗೆ ನಿಲ್ಲುಕೋದಲ್ಲ. ವಿಶ್ವ ಅಖಂಡವಾಗಿರ್ತದೆ, ಅದ್ಭುತವಾಗಿರ್ತದೆ. ನಾವು ಅದನ್ನು ಆ ರೀತಿ ನೋಡಬೇಕಾಗ್ತದೆ. ಅದು ತಾತ್ವಿಕ ದಾರ್ಶನಿಕ ದೃಷ್ಟಿಕೋನ. ಜಗತ್ತನ್ನು ನೋಡೋದು ಧಾರ್ಮಿಕ ದೃಷ್ಟಿಕೋನ ಬೇರೆ, ದಾರ್ಶನಿಕ ದೃಷ್ಟಿಕೋನ ಬೇರೆ. ಹಾಗೆ ಓಂಕಾರ. ಓಂಕಾರದಲ್ಲಿ ಎರಡು ರೂಪಗಳು. ಓಂಕಾರಕ್ಕೆ ಎರಡು ರೂಪ. ಒಂದು ಇದು ನಾದಾತ್ಮಕ ರೂಪ, ಇದಕ್ಕೆ ನಾದ ರೂಪ ಅಂತ. ಓಂಕಾರ ವಿಶ್ವದೊಳಗೆ ಏನದ, ಇದು ನಾದ ರೂಪ. ಈ ನಾದ ಶಾಂತವಾದ ಇಲ್ಲ ಅಂತ ಇಟ್ಟುಕೊಳ್ಳಿ, ಆ ಕ್ಷಣಕ್ಕೆ ಶೂನ್ಯ ಅಷ್ಟೆ. ಅಂದ್ರೆ ಓಂಕಾರಕ್ಕೆ ಎರಡು ರೂಪ. ಒಂದು ನಾದರೂಪ, ಒಂದು ಅರ್ಥರೂಪ. ಅರ್ಥರೂಪ ಶೂನ್ಯ, ನಾದರೂಪ ಇದೇನು ವೈಶ್ವಿಕ ನಾದದ ಇದು
ಅಂದರೆ ಒಂದು ಪರಶಿವ ಅಥವಾ ಮಹಾಲಿಂಗ ಏನ್ ನೀವು ಕರಿತೀರೋ ಅದು ನಾದರೂಪ. ನಾದ, ಬಿಂದು, ಕಲಾ ಅಂತ ತಮ್ಮ ಕೇಳಿರಿವೆಲ್ಲ. ಆದರೆ ಇದು ಮೂಲ ನಾದ. ಇದು ಇಂಥ ನಾದ, ಇದು ಓಂಕಾರ. ಯಾವಾಗ ಓಂ ಅಂತ ನಾವು ಅಂತೇವಿ, ಆ ಕ್ಷಣಕ್ಕೆ ಈ ವಿಶ್ವ ಮೂಲವಾದ ನಾದ, ವಿಶ್ವ ಪೂರ್ಣವಾದ ನಾದ ಮತ್ತು ಶೂನ್ಯ ಎರಡರ ಭಾವ ಬರ್ತದೆ. ಅಂದ್ರೆ ಈ ನಾದ ನಮ್ಮ ಮನಸ್ಸನ್ನು ಶೂನ್ಯದತ್ತ ಒಯ್ತದೆ. ಆದ್ದರಿಂದ ಇದು ಸಾಧನ. ಓಂಕಾರ ಅಂದಾಗ ಯಾವ ವಸ್ತುವಿನತ್ತಲೂ ಅದು ಒಯ್ಯೋದಿಲ್ಲ. ಈಗ ಹೂವು ಅಂದಾಗ ಬೇರೆ ಗಿಡದ ಕಡೆ ಒಯ್ಯೋದಿಲ್ಲ, ನೆಲದ ಕಡೆ ಒಯ್ಯೋದಿಲ್ಲ, ಆಕಾಶ ಕಡೆ ಒಯ್ಯೋದಿಲ್ಲ. ಆ ಶಬ್ದ ನಮ್ಮ ಮನಸ್ಸನ್ನ ಒಂದು ಹೂವಿನತ್ತ ಒಯ್ತದೆ. ಅಂದ್ರೆ ಶಬ್ದ ಏನು ಕೆಲಸ ಮಾಡ್ತದಂದ್ರೆ ನಮ್ಮ ಮನಸ್ಸುಗಳನ್ನ ತನ್ನ ಅರ್ಥದತ್ತ ಒಯ್ತಾ ಇರುತ್ತೆ. ಅದು ವೈಶಿಷ್ಟ್ಯ, ಶಬ್ದದ ವೈಶಿಷ್ಟ್ಯ. ಆದ್ದರಿಂದಲೇ ಋಷಿಗಳು ಶಬ್ದ ಬ್ರಹ್ಮ ಅಂತ ಕರೆದರು. ಅದು ಬ್ರಹ್ಮ ಇದ್ದಂಗೆ, ಶಬ್ದ ಬ್ರಹ್ಮ ಅದು. ಆ ಶಬ್ದದಲ್ಲಿ ಅದ್ಭುತವಾದ ಶಕ್ತಿ ಅದ. ಈಗ ನಾನು ಅಂದೆ, ಚಂದ್ರ ಅಂದೆ, ಈಗ ಚಂದ್ರ ಇಲ್ಲ. ಆದರೆ ಇಷ್ಟು ಜನರ ಮನಸ್ಸಿನಲ್ಲಿ ಚಂದ್ರ ಮೂಡೇ ಬಿಟ್ಟ. ಚಂದ್ರ ಮೂಡಿದ. ಒಂದು ಚಿತ್ರ ಬರಿಬೇಕಾದ್ರೆ ಎಷ್ಟು ಕಷ್ಟದ. ಈ ಕ್ಷಣವೇ ನಿಮ್ಮ ಮನಸ್ಸಿನ ಮ್ಯಾಲ, ನಿಮ್ಮ ಮನಸ್ಸಿನ ಪರದೆಯ ಮ್ಯಾಲ ಈ ಶಬ್ದ ಏನ್ ಮಾಡ್ತು? ತತ್ಕ್ಷಣ ಆಕಾಶ, ಕತ್ತಲೆ, ಚಂದ್ರ, ಚಂದ್ರನ ಬೆಳಕು ಎಲ್ಲವನ್ನ ಮೂಡಿಸೇ ಬಿಡ್ತು. ಅಂದ್ರೆ ಈ ಬ್ರಷ್ ಎಷ್ಟು ಅದ್ಭುತದೆ, ಎಷ್ಟು ಸುಂದರವಾಗಿ ಬರೀತದೆ. ಒಂದು ಕ್ಷಣದಾಗ ಬರೆದು ಬಿಡ್ತದೆ. ಆದ್ದರಿಂದಲೇ ಶಬ್ದದ ಸಾಮರ್ಥ್ಯ ಬಹಳ. ಶಬ್ದ ಅನ್ನೋದು ಇದು ಬ್ರಹ್ಮ ಇದ್ದಂಗೆ. ಇದು ಎಲ್ಲವನ್ನ ರೂಪಿಸಿ, ಬ್ರಹ್ಮ ಅಂದ್ರೆ ಕ್ರಿಯಾತ್ಮಕ ಕ್ರಿಯಾಶಕ್ತಿ, ಸೃಷ್ಟಿಶಕ್ತಿ, ಸೃಜನ ಶಕ್ತಿ, ಕ್ರಿಯೇಟಿವ್ ಪವರ್. ಏನು ಶಬ್ದದ, ಇಟ್ ಕ್ರಿಯೇಟ್ಸ್ ಇನ್ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಮೈಂಡ್ಸ್ ಇಟ್ಸ್ ಮೀನಿಂಗ್. ಬಹಳ ಸುಂದರವಾಗಿ ರಚನಾ ಮಾಡ್ತದೆ. ಅಷ್ಟು ಅದ್ಭುತವಾದಂತಹ ಶಬ್ದ ಸಾಮರ್ಥ್ಯ ಇದು. ಇಂಥ ಶಬ್ದ ಬಳಸಿಕೊಂಡು ಮಂತ್ರಗಳನ್ನು ನಾವು ನಿರ್ಮಾಣ ಮಾಡ್ಕೋತೇವೆ. ಇಲ್ಲಿ ಓಂಕಾರ ಇದೊಂದು ಶಬ್ದ, ಇದೊಂದು ನಾದ. ಶಬ್ದ ಅಂತ ನಾವು ಸುಮ್ಮನೆ ಅಂತೇವಿ, ಅದು ಇರೋದೇನು? ನಾದ. ಈ ನಾದ ಏನು ತೋರಿಸ್ತದೆ? ಮನಸ್ಸನ್ನ ಎಲ್ಲಿಗೆ ಒಯ್ತದೆ? ಓಂಕಾರ ಅಂದ ಕೂಡಲೇ ಯಾವ ವಸ್ತುವಿನತ್ತವೂ ಅದು ಒಯ್ಯೋದಿಲ್ಲ. ಅದು ಎಲ್ಲಿಗೆ ಹೋಗ್ತದೆ? ನಿಶ್ಶಬ್ದತೆಯತ್ತ ಸಾಗಿ ಹೋಗ್ತದೆ. ಓಂ ಈಗ ಅಂದ ಮರುಕ್ಷಣವೇ ಅದು ಸೌಮ್ಯಾಗ್ತಾ ಕಡಿಮೆ ಆಗ್ತಾ ನಿಶ್ಶಬ್ದವಾಗಿ ಬಿಡುತ್ತದೆ. ಆದ್ದರಿಂದ ಪವಿತ್ರವಾದ ಓಂಕಾರ ಅಂತ ಕರೀತಾರೆ. ಇದು ಯಾವ ಮತದ್ದೂ ಅಲ್ಲ, ಯಾವ ಧರ್ಮದ್ದೂ ಅಲ್ಲ. ಇದನ್ನು ನಾವು ಗಮನಿಸಬೇಕು. ಅಲ್ಲಿಂದ ಶಿವ ಅಂತ ಬಂದ ಕೂಡಲೇ ಧರ್ಮ ಶುರುವಾಯಿತು ಅಷ್ಟೆ. ಶಿವ ಅಂದ್ರೆ ಏನು? ಅದಕ್ಕೊಂದು ಅರ್ಥ ಇದೆ. ಶಿವ ಅಂದ್ರೆ ಒಂದು ಅರ್ಥ ಇದೆ. ತಾತ್ವಿಕ ಅರ್ಥನೂ ಅದ, ಅದಕ್ಕೆ ಪೌರಾಣಿಕ ಅರ್ಥವೂ ಅದ. ಎರಡೂ ಅರ್ಥಗಳದ. ಅಂದ್ರೆ ಅದನ್ನು ನುಡಿದಾಗ ನಮಗೆ ಏನು ಬರಬೇಕನ್ನೋದು ನಾವು ನಿರ್ಧಾರ ಮಾಡ್ಕೋಬೇಕು. ಶಿವ ಇಷ್ಟ ಅಂದ ಕ್ಷಣವೇ ನಮ್ಮ ಕಲ್ಪನೆಯಲ್ಲಿ ಏನು ಮೂಡಬೇಕು ಅನ್ನೋದನ್ನ ನಾವು ನಿರ್ಧರಿಸಬೇಕು. ಆ ಶಬ್ದ ಎರಡು ಅರ್ಥಗಳನ್ನು ಬರಿತಾ ಹೋಗ್ತದೆ. ಯಾವ ಅರ್ಥ ನಮಗೆ ಬೇಕೋ ಅದನ್ನು ನಾವು ತಗೊಳ್ಳೋದು, ಯಾವ ಅರ್ಥ ನಮಗೆ ಬೇಡ ಅದನ್ನು ಬಿಟ್ಟು ಬಿಡೋದು. ಶಿವ ಇಷ್ಟ ಅಂದ ಕೂಡಲೇ ಶಿವ ಶಾಂತಃ ಅಷ್ಟೇ. ಶಿವ ಶಾಂತಃ. ಶಾಂತಿ ಅನ್ನೋದೇ ಶಿವ, ಪ್ರಶಾಂತಿ ಅನ್ನೋದೇ ಶಿವ. ಆ ಅರ್ಥ ಇಟ್ಟುಕೊಂಡ್ರೆ ಶಿವ ಅಂದ ಕೂಡಲೇ ಶಾಂತ. ಏನು ಶಾಂತ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ಸಂವೇದನೆಗಳು ಶಾಂತವಾಗಬೇಕು. 5 ಸಂವೇದನೆಗಳು.
ಇವೆಲ್ಲ ಶಾಂತವಾಗಬೇಕು. ಅದೊಂದು ವಿಶ್ವ ಶಾಂತಿ. ಅದು ವಿಶ್ವವನ್ನು ಹರವಿಕೊಂಡಿರುವಂಥ ಪ್ರಶಾಂತಿ. ಅದಕ್ಕೆ ನಾವು ಕರೆಯೋದೇನು? ಶಿವ ಅಂತ. ಅದು ಮೂಲ ತತ್ವ. ಆ ಶಾಂತಿಯಿಂದ ಇಷ್ಟೆಲ್ಲ ಜಗತ್ತು ಹೀಗೆ ರೂಪುಗೊಂಡು ಹೀಗೆ ಬರ್ತದೆ. ಅದಕ್ಕೆ ಮಹಾಲಿಂಗ ಅಂತೂ ಕರಿತೇವಿ, ಶಿವ ಅಂತ ಕರಿತೇವಿ. ಅದು ಮೂಲ ತತ್ವ, ಜಗತ್ತಿನ ಆಧಾರ, ಜಗತ್ತಿನ ಮೂಲ. ಅದು ಶಿವ ಅಷ್ಟೇ, ತಾತ್ವಿಕ ಶಿವ. ಇದು ಎರಡು ಶಬ್ದ ನೋಡಿದೇವಿ. ಒಂದು ಓಂಕಾರ, ಎರಡನೇದ್ದು ಶಿವ. ಇನ್ನು ಮೂರನೇದ್ದು ನಮಃ. ನಮಃ ಅಂದ್ರೆ ಯಾವ ಮಾಡವದ ನಮಸ್ಕಾರ ಅವ. ಈಗ ನಾನು ಅಂತೇನೆ, ನಾನು ಶಿವ, ಆ ಶಿವಾಯ ನಮಃ ಅಂತೇನೆ. ನಾನು ಶಿವನಿಗೆ ವಂದಿಸುತ್ತೇನೆ ಅಂದ್ರೆ ನಾನು ಗೌರವಿಸುತ್ತೇನೆ, ಅವನನ್ನು ನೆನೆಸಿಕೊಳ್ಳುತ್ತೇನೆ ಅಂತ ಅದರ ಅರ್ಥ. ಅದರ ನಾನು ಅಂತದೇ ಅಲ್ಲ. ಇದು ಯಾವುದು? ಇದನ್ನು ನಾವು ಸ್ವಲ್ಪ ನೋಡೋದು. ನಾನು ಅನ್ನೋದು ಯಾವುದು? ಅದು ನಮ್ಮ ಭಾವಕ್ಕೆ ಬರೋದು. ಯಾವಾಗ ನಮಃ ಅಂತೇನೆ ಆ ಕ್ಷಣ ನಾನು. ಈ ನಾನು ಅಂದ್ರೆ ಯಾವುದು? ಅದನ್ನು ನಾವು ಗಮನಿಸೋದು. ಅದು ನಾನೇ, ನೀವಲ್ಲ, ಯಾರ್ಯಾರು ಅಲ್ಲ. ನಾನು ಅಂದ್ರೆ ನಾನು. ಆ ಬಳಿಕ ಅರ್ಥ ಏನೇ ಇರಲಿ, ನಾನು ಅಂದ್ರೆ ನಾನು, ಶಿವ ಅಂದ್ರೆ ಶಿವ, ಓಂ ಅಂದ್ರೆ ಓಂ, ಅಷ್ಟೇ. ಮೂರು. ಆದರೆ ಇವು ಎರಡದರ ಹಿಂದೆ ಓಂಕಾರ. ಓಂಕಾರದ ಮೇಲೆ ಶಿವ, ನಂತರ ನಾನು. ಇವು ಮೂರು ಹೊಂದಿಕೊಂಡು ಹೋಗ್ತಾ ಇರ್ತವೆ. ನನಗೆ ಆಧಾರ ಓಂಕಾರ, ಶಿವನಿಗೆ ಆಧಾರ ಓಂಕಾರ, ಓಂಕಾರದ ಆಧಾರ ನನಗದ, ಶಿವನಿಗದ, ನನ್ನ ದೇಹಕ್ಕೂ ಅದ, ವಿಶ್ವಕ್ಕೂ ಅದ. ಆದ್ದರಿಂದ ನಾನು ಓಂಕಾರದ ಒಂದು ರೂಪ. ಓಂಕಾರದಿಂದ ನಾನು ಹೊರಗೆ ಇಲ್ಲ. ಅಂದ್ರೆ ನಾನು ಶಿವನಿಗೆ ವಂದಿಸುತ್ತೇನೆ. ಓಂ ಅಂದ್ರೆ ನಾನು ಶಿವ ಬೇರೆ ಬೇರೆ ಅಲ್ಲ. ನಾನು ಶಿವನಿಗೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ನಾನು ಶಿವನಿಗೆ ಅರ್ಪಿಸಿಕೊಳ್ಳುತ್ತೇನೆ. ಇದರರ್ಥ ನಾನು ಅನ್ನೋದನ್ನ ಬಿಟ್ಟು ಬಿಡುತ್ತೇನೆ ಅಂತ. ನಾನು ಹೋಗಿ ಶಿವ ಆದ ಬಳಿಕ ಏನಾಗ್ತದೆ? ಕೊನೆಗೆ ಪ್ರಶಾಂತ ಆಗ್ತದೆ. ಅದೇ ಓಂಕಾರ. ನಮಃ ಶಿವಾಯ ಓಂ. ಇದಕ್ಕೆ ಸಾಧನ ಅಂತ ಕರೀತೇವೆ. ಯಾವಾಗ ನಮಃ ಶಿವಾಯ ಓಂ ಅಂತೇವಿ, ಮೊದಲು ನಮಃ ಅನ್ನೋದು, ಆ ಬಳಿಕ ವಿಶ್ವದ ಭಾವ ಬರೋದು, ಆ ಬಳಿಕ ಅನಂತತೆಯ ಕಲ್ಪನಾ ಬರೋದು. ನಾನು, ಎರಡನೇದ್ದು ಪರಶಿವ ದೇವರು, ವಿಶ್ವ ಪರಮ ಆತ್ಮ ವಸ್ತು. ನಾನು ಆತ್ಮ, ಪರಮ ಆತ್ಮ. ನಾನು ಪರಮಾತ್ಮನಿಗೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಅಂದ್ರೆ ನಾನು ಅನ್ನೋದನ್ನ ಬಿಟ್ಟು ಬಿಡುತ್ತೇನೆ. ಇಷ್ಟು ಅಂದ ಕ್ಷಣವೇ ಏನಾಗ್ತದೆ? ನಾನು ಶಾಂತವಾಗ್ತದೆ, ಪರಮ ಆತ್ಮ ಶಾಂತವಾಗ್ತದೆ. ಉಳಿಯೋದೆಲ್ಲ ನಿಶೂನ್ಯತ. ಇದು ಷಟ್ಸ್ಥಲ ಶೂನ್ಯ. ಇಲ್ಲಿಂದ ನಾನು ಅನ್ನೋದರಿಂದ ಹಿಡಿದು ಶೂನ್ಯದತ್ತ ನಮ್ಮನ್ನ ಕರೆದೊಯ್ಯುವ ಸುಂದರ ಮಂತ್ರ ಇದು. ನಾನು ಅನ್ನೋದನ್ನ ಶಿವನಲ್ಲಿ ಬೆರೆಸ್ತದೆ, ಶಿವನನ್ನ ನಿಶೂನ್ಯತೆಯಲ್ಲಿ ಬೆರೆಸ್ತದೆ, ಅಲ್ಲಿ ಶೂನ್ಯವೇ ಉಳಿತದೆ. ಈ ಮಂತ್ರ ನಮ್ಮನ್ನು ಏನು ಮಾಡ್ತದಂದ್ರೆ, ಈ ಸ್ಥೂಲ ನಾನು ಅನ್ನೋದರಿಂದ ಹಿಡಿದು ಶೂನ್ಯದತ್ತ ನಮ್ಮನ್ನ ಕರೆದುಕೊಂಡು ಹೋಗಿ ಅಲ್ಲಿ ಲಯಗೊಳಿಸಿ ಬಿಡುತ್ತದೆ, ನಮ್ಮನ್ನು ಪ್ರಶಾಂತಗೊಳಿಸ್ತದೆ. ಆದ್ದರಿಂದ ಇದು ಮಂತ್ರ ಸಾಧನ ಬಹಳ ಅದ್ಭುತವಾದದ್ದು. ಇದರಲ್ಲಿ 6 ಅಕ್ಷರಗಳದ. ಇನ್ನು ಇದನ್ನು ಮಾಡೋದು ಹೇಗೆ ಅಂದ್ರೆ ಕ್ರಮಕ್ರಮವಾಗಿ ಮಾಡಬೇಕು ಅಂತ.
ಏನು ಕ್ರಮ? ನ ಮ ಶೇ ವಾ ಯ 5 ಅದ, ಕೊನೆಗೆ 6. ಇವು 6 ಅದ. ಈಗ ನ ಇದೊಂದು ಹಂತ, ಮ ಅನ್ನೋದೊಂದು 2ನೆಯ ಹಂತ. ಹಾಗೆ ಸೇ ವಾ ಯ ಇವು 5 ಹಂತಗಳು. 5 ಹಂತ ಮುಗಿದ ಕೂಡಲೇ ಓಂಕಾರ. 5 ಹಂತಗಳಲ್ಲಿ ಮನಸ್ಸು ಏರ್ಕೋತ ಹೋಗೋದೇ ಸಾಧನ. ಮೊದಲನೇ ಹಂತ ಅದು ಏರಿದಾಗ ಭಕ್ತ, 2ನೇ ಹಂತ ಏರದ ಯಾರು? ಮಹೇಶ್ವರ, ಅವನಿಗೆ ಹೆಸರದು. 3ನೇ ಹಂತ ಏರದ ಪ್ರಸಾದಿ, ಹಾಗೆ ಪ್ರಾಣಲಿಂಗಿ, ಶರಣ, ಕೊನೆಗೆ ಐಕ್ಯ. ನ ಅನ್ನೋದು ಮೊದಲನೇ ಹೆಜ್ಜೆ ಇಡೋದು, ಮ ಅನ್ನೋದು 2ನೇ ಹೆಜ್ಜೆ ಇಡೋದು. ಏರ್ಕೋತ ಹೋಗಬೇಕು. ಹಾಗಂದ್ರೆ ಏನು? ಇದು ಪ್ರಶ್ನೆ. ಇದು ಷಟ್ಸ್ಥಲ ಹೆಂಗ, ಮಂತ್ರ ಸಾಧನೆಯ ಷಟ್ಸ್ಥಲ ಹೇಗಾಗ್ತದೆ? ಈಗ 6 ಹಂತಗಳಿವೆ. ನಮ್ಮ ಸೃಷ್ಟಿ ನಿರ್ಮಾಣ ಆದದ್ದು 6 ಹಂತಗಳಲ್ಲಿ. ಅದನ್ನು ನಾವು ನೋಡೇವಿ ಈಗಾಗಲೇ. ಮೊದಲ ಅದು ಮೂಲದಲ್ಲಿ ಇರ್ತದೆ, ಶಿವ ಇರ್ತದೆ. ಆ ಬಳಿಕ 5 ಸಾದಾಖ್ಯ ತತ್ವಗಳ ನಿರ್ಮಾಣ ಆಗ್ತಾವ. ಅಂದ್ರೆ ಒಂದಕ್ಕಿಂತ ಒಂದು ಕೆಳಗೆ 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 ಬರ್ತಾವ. ಮೊದಲ ಒಂದು ತತ್ವ ಆಕಾಶ ನಿರ್ಮಾಣ ಆಗ್ತದಂತ ಇಟ್ಕೋರಿ. ಆ ಬಳಿಕ ವಾಯು ನಿರ್ಮಾಣ ಆಗ್ತದೆ, ಆ ಬಳಿಕ ಅಗ್ನಿ ನಿರ್ಮಾಣ, ಆ ನಂತರ ಅಪ್ಪು, ಆ ಬಳಿಕ ಭೂಮಿ. ಹೀಗೆ ಸೂಕ್ಷ್ಮದಿಂದ ಸ್ಥೂಲಾಕೋತ ಬರ್ತದೆ. ಕೊನೆಗೆ ನಮಗೆ ಇದು ಭೂಮಿ, ನಾವು ಇವೆಲ್ಲವೂ ತಯಾರಾಗ್ತವೆ. ಇದು ಬಹಳ ಸ್ಥೂಲ. ಸೂಕ್ಷ್ಮದಿಂದ ಸ್ಥೂಲ, ಮತ್ತೆ ಸೂಕ್ಷ್ಮದಿಂದ ಅದು ಸೂಕ್ಷ್ಮ, ಅದರಿಂದ ಇನ್ನಷ್ಟು ಸ್ಥೂಲ, ಕೊನೆಗೊಮ್ಮೆ ಜಗತ್ತು ಅತ್ಯಂತ ಸ್ಥೂಲ. ಯಾವ ಕ್ರಮದಿಂದ ಜಗತ್ತು ನಿರ್ಮಾಣ ಆಗ್ಯದ ಅದೇ ಕ್ರಮದಿಂದ ಮ್ಯಾಲೆ ಏರಿಸೋದೇ ಮಂತ್ರ. ಈಗ ನಾವು ಮೊದಲ ಶಿವ ಅಂತ ಇಟ್ಟುಕೊಂಡೆ, 2ನೇದ್ದು ಆಕಾಶ ಅಂತ ಭಾವಿಸೋಣ. ಸುಮ್ಮನೆ ಸ್ಥೂಲವಾಗಿ ಆಕಾಶ, ಎಷ್ಟು ಸೂಕ್ಷ್ಮದ ಆಕಾಶ. ವಾಯು ಅಂದ್ರೆ ಒಂಥರ ಗ್ರಾವಿಟೇಷನಲ್ ಫೋರ್ಸ್. ಈ ಜಗತ್ತಿನ ತುಂಬೆಲ್ಲ ಹರವಿಕೊಂಡಿರುವಂತಹ ಗ್ರಾವಿಟೇಷನ್, ಅದು ಇಲ್ಲದ ಸ್ಥಾನ ಈ ಜಗತ್ತಿನೊಳಗಿಲ್ಲ. ಆಕಾಶವಿಲ್ಲದ ಸ್ಥಾನ ಈ ಜಗತ್ತಿನೊಳಗಿಲ್ಲ. ಆಕಾಶದ ನಂತರ ವಾಯು, ಅದು ಅದಕ್ಕಿಂತ ಸ್ವಲ್ಪ ಸ್ಥೂಲ. ಈ ವಾಯುವಿನ ನಂತರ ಬರೋದು ಪ್ರಕಾಶ. ಇಡೀ ಜಗತ್ತನ್ನ ಪ್ರಕಾಶ ತುಂಬ್ಯದ, ನಿಮಗೆ ಗೊತ್ತಿರಬೇಕು. ಎಲ್ಲಾ ಕಡೆ ಪ್ರಕಾಶವೇ ಪ್ರಕಾಶ, ರೇಡಿಯೇಷನ್. ಅದು 3ನೇದ್ದು. ಆ ಬಳಿಕ 4ನೇದ್ದು ಜಲ. ಇದು ಒಂಥರ ಲಿಕ್ವಿಡ್, ಇದೇನದ ಅಲ್ಲಿ ಎಲ್ಲ ಇದು ಹಾಗೆ. ಆ ಬಳಿಕ ಸ್ಥೂಲ, ಇದು ಜಗತ್. ಇದು ಬಹಳ ಸ್ಥೂಲ, ಇದು ಮ್ಯಾಟರ್, ಅದು ಎನರ್ಜಿ. ಅದ ಎನರ್ಜಿನೇ ಸ್ವಲ್ಪ ಸೂಕ್ಷ್ಮ ಆಯಿತು ಅಂದ್ರೆ ಪ್ರಕಾಶ, ಅದಕ್ಕಿಂತ ಸೂಕ್ಷ್ಮ ಆಯಿತು ಅಂದ್ರೆ ಗ್ರಾವಿಟೇಷನ್, ಅದಕ್ಕಿಂತ ಹಿಂದೆ ಹೋದ್ರೆ ಸ್ಪೇಸ್. ಇವು 5. ಅಂದ್ರೆ ಸೃಷ್ಟಿ ನಿರ್ಮಾಣ ಹೆಂಗ ಆಗ್ತದಂದ್ರೆ ಅವ್ರ ಪ್ರಕಾರ ಸೂಕ್ಷ್ಮದಿಂದ ಸ್ಥೂಲದಿಂದ ಇನ್ನಷ್ಟು ಸ್ಥೂಲ, ಅದಕ್ಕಿಂತ ಮುಂದೆ ಸ್ಥೂಲ. ಹೀಗಾಗಿ 5 ಹಂತಗಳಲ್ಲಿ ಜಗತ್ತು ನಿರ್ಮಾಣ ಆಯಿತು ಅಂತ ಅವರು ಹೇಳ್ತಾರೆ. ಈಗ ಒಂದೊಂದು ಹಂತಕ್ಕೆ ಒಂದೊಂದು ಅಕ್ಷರ. ನ ಅನ್ನೋದಂದ್ರೆ ಭೂಮಿ, ಮ ಅಂದ್ರೆ ಜಲತತ್ವ. ಜಲ ಅಂದ್ರೆ ನೀರಂತಲ್ಲ, ಜಲತತ್ವ, ಅದು ಸ್ನೇಹತತ್ವ. ಅದು ಆ ಬಳಿಕ 3ನೇದ್ದು ಅಗ್ನಿ ತತ್ವ, 4 ವಾಯು ತತ್ವ, 5 ಆಕಾಶ ತತ್ವ, ಬಹಳ ಸೂಕ್ಷ್ಮ. ನ 2ನೇದ್ದು ಮ, 3ನೇದ್ದು ಸೇ, 4ನೇದ್ದು ವಾ, 5ನೇದ್ದು ಯ. ನಾವು ನ ಮ ಸೇ ಅನ್ನುವಾಗಲೇ ನಮ್ಮ ಮನಸ್ಸು ನ ಅನ್ನುವಾಗ ಭೂಮಂಡಲ,
ಬರಬೇಕು ತಲೆಯೊಳಗೆ. ಬರೇ ನೀವು ನಮಃ ಶಿವಾಯ 1000 ಅಂದ್ರೂ ಅಷ್ಟೇ, ಲಕ್ಷ ಅಂದ್ರೂ ಅಷ್ಟೇ, ಕೋಟಿ ಅಂದ್ರೂ ಅಷ್ಟೇ. ನಮ್ಮ ಮಷಿನ್ಗಳು ಅಂತಿರ್ತಾವೆ ಬೇಕಾದಷ್ಟು, ಅವೇನು ಬೇಕಾದಷ್ಟು. ಅದು ಬೇರೆ, ಮಂತ್ರ ಸಾಧನಾ ಬೇರೆ. ಈಗ ನಾವು ಕೆಲವು ನೇಮ್ ಹಾಕೊಂಡಿರದಲ್ಲ, 1000 ಮಾಡೋದದ, ಇಂದ ಅವಸರದ ಬರ 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 1000 ಮಾಡೋದು. ನಮಗೆ ಸಂಖ್ಯಾ ಮಹತ್ವದ್ದೇ ವಿನಃ ನಮಗೆ ಮಂತ್ರ ಧ್ಯಾನ ಮಹತ್ವದ್ದಲ್ಲ. ಅದು ಷಟ್ಸ್ಥಲ ಸಾಧನ ಅಲ್ಲ, ಅದು ಸುಮ್ಮನೆ ಒಂದು ಕ್ರಿಯೆ ಅಷ್ಟೆ. ಅದು ಕೆಟ್ಟಲ್ಲ, ಅದು ಬಹಳ ಒಳ್ಳೆಯದು. ಏನರೇ ಮಾಡೋದಕ್ಕಿಂತ ಅದನ್ನರೇ ಮಾಡ್ತೇವೆ, ಬಹಳ ಒಳ್ಳೇದದು. ಮನಸ್ಸಿನಾಗ ಅದಿತ್ತಂದ್ರೆ ಬೈಗಳೂ ಕಡಿಮೆ ಆಕ್ಕವ, ಮನಸ್ಸು ಸ್ವಚ್ಛ ಇರ್ತದ. ಪ್ರಯೋಜನ ಇಲ್ಲಂತಲ್ಲ, ಪ್ರಯೋಜನ ಸಾಕಷ್ಟದ, ವ್ಯಾವಹಾರಿಕ ಪ್ರಯೋಜನದ. ಆದರೆ ಪಾರಮಾರ್ಥಿಕ ಪ್ರಯೋಜನ ಆಗಬೇಕಾಗಿತ್ತು ಅಂದ್ರೆ ನಾವು ಸ್ವಲ್ಪ ಅರ್ಥ ನ ಅಂದ ಕೂಡಲೇ ಸಮಸ್ತ ಜಡ ವಿಶ್ವ, ಮ್ಯಾಟರ್, ಮಟೀರಿಯಲ್ ವರ್ಲ್ಡ್, ಫಿಸಿಕಲ್ ವರ್ಲ್ಡ್, ಹಿಂಗೆಲ್ಲ ಕಣ್ಮುಂದ ಹಿಂಗ ಸುಳಿಯೋದು. ಮನಿಯಲ್ಲ, ದೇಹ ಅಲ್ಲ, ವಸ್ತು ಒಡವೆಗಳಲ್ಲ. ನ ಇದು ಏನನ್ನ ತೋರಿಸ್ತದೆ? ಇಡೀ ಜಗತ್ತನ್ನ. ಆ ಬಳಿಕ ಮ ನಮಃ ಇಷ್ಟ ಅಂದೇವಿ ಅಂದರೆ ಅದು ಎರಡನೇದ್ದು. ಅದು ಅಪ್ಪು ಜಲತತ್ವ. ಜಲತತ್ವ ಏನು ಚಲನ ಆಗ್ತಾ ಇರ್ತದಲ್ಲ, ಅದೆಲ್ಲ ಜಲತತ್ವ. ಆ ಜಲತತ್ವವನ್ನು ತೋರಿಸ್ತಾ ಇರ್ತದೆ. ಆ ಬಳಿಕ ಮೂರನೇದ್ದು ಸಿ ಅಂದ ಕ್ಷಣವೇ ವಿಶ್ವದೊಳಗೆ ಹರವಿದಂಥ ಇದೆಲ್ಲ ಬೆಳಕು, ಅದ್ಭುತವಾದ ಬೆಳಕು, ಅದು ಭಾವಕ್ಕೆ ಬರಬೇಕು. ಈಗ ನಾವು ಮ್ಯಾಲೆ ಏರ್ತಾ ಇದ್ದೇವೆ. ಮೊದಲು ಮಣ್ಣಿನಿಂದ ನೀರಿಗೆ ಬಂದೇವಿ, ನೀರಿನಿಂದ ಅಗ್ನಿಗೆ ಬಂದೇವಿ, ಇನ್ನು ಅಗ್ನಿಯಿಂದ ವಾಯುವಿಗೆ. ವಿಶಾಲವಾದಂಥ ಗ್ರಾವಿಟೇಷನ್ ಅದಲ್ಲ, ಇವೆಲ್ಲ ನಕ್ಷತ್ರಗಳು, ಅವು ಇವು ಎಲ್ಲವೂ ತೇಲ್ತಾ ಇರೋದು ಅದ್ಭುತವಾದಂಥ ಜಗತ್ತ. ಇದು ಎಲ್ಲದರ ಮಧ್ಯದಲ್ಲಿ ಒಂದು ಶಕ್ತಿಯನ್ನು ಹರವಿಕೊಂಡಿದೆ. ಅದು ವಾ. ವಾ ಅಕ್ಷರ ನೋಡಿದ ಕ್ಷಣವೇ ಮನಸ್ಸು ಹಾಂಗ ಆಗೋದು. ಮನಸ್ಸು ಇಲ್ಲಿಂದ ಏರ್ಕೋತ್ ಹೋಯ್ತು, ಈಗ ಅಲ್ಲಿಗೆ ಬಂತು. ಕೊನೆಗೆ ಯ ಅಂದಾಗ ಆಕಾಶ್, ಬರಿದಾದ ಆಕಾಶ್, ಸ್ಪೇಸ್, ಸಿಂಪ್ಲಿ ಸ್ಪೇಸ್. ಅದೇನಿಲ್ಲ ಅಲ್ಲಿ, ಎಂಟಿ ಸ್ಪೇಸ್, ಇನ್ಫಿನಿಟ್, ಎಂಡ್ಲೆಸ್, ಬೌಂಡ್ಲೆಸ್ ಸ್ಪೇಸ್. ಅಂಥದೊಂದು ಆಯಿತು. ಮನಸ್ಸೆಷ್ಟು ವಿಶಾಲ ಆಯ್ತು. ಈಗ ನಾವು 5ನೇ ಸ್ಥಳಕ್ಕೆ ಬಂದೇವಿ. ಶರಣ ಸ್ಥಳಕ್ಕೆ ಬಂದಾಗ ಅಷ್ಟು ವಿಶಾಲ. ಆ ಬಳಿಕ ಕೊನೆಗೆ ಯಾವುದು? ಓಂಕಾರ, ಶೂನ್, ನಿಶ್ಶಬ್ದ, ಓಂಕಾರ. ಅಲ್ಲಿಂದ ಮನಸ್ಸಿಲ್ಲ, ಏರಿದ ಮನಸ್ಸು ಶಾಂತ ಆಗ್ತದೆ. ಇನ್ನೆಲ್ಲೇ ಇರೋದು, ಎಲ್ಲ ಮುಗಿತಲ್ಲಿಗೆ. ಹೀಗೆ ನ ಮ ಶಿವಾಯ ಓಂ ಇಷ್ಟು ಅನ್ನೋದ್ರಾಗ ನಮ್ಮದು 6 ಸ್ಥಳ ಆಗಬೇಕು. 6 ಸ್ಥಳ ಬರೇ ಒಂದು ಮಂತ್ರ ಅನ್ನೋದ್ರಾಗ ನಮ್ಮ ಮನಸ್ಸು 6 ಸ್ಥಳಗಳನ್ನ ಏರೋದು, ಅಲ್ಲಿಗೆ ಶಾಂತ ಆಗೋದು. ಅದು ಬಹಳ ತಾಕಿರೋದಿಲ್ಲ. ಮತ್ತ ನ ಮ ಶಿವಾಯ ಓಂ ಇದು ಏರ್ಕೋತ್ ಹೋಗು. ಇದಕ್ಕೆ ಮಂತ್ರ ಸಾಧನ ಅಂತ ಕರೀತೇವೆ. ಇದು ನಮಃ ಶಿವಾಯ ಓಂ ಅಂತನ್ನುವ ಷಟ್ ವರ್ಣಗಳ ಷಡಕ್ಷರ ಮಂತ್ರ. ಇದೇನು ಮಾಡ್ತದಂದ್ರೆ ನಮ್ಮನ್ನ 6 ಸ್ಥಳ ಏರಿಸ್ತದೆ. ಕೊನೆಗೆ ಓಂಕಾರ ನುಡಿದಾಗ ಮನಸ್ಸು ಸ್ತಬ್ಧವಾಗ್ತದೆ, ಮನಸ್ಸು ಮೌನವಾಗ್ತದೆ. ವಿ ಎಂಟರ್ ಇನ್ ಟು ಡೀಪ್ ಡೀಪ್ ಪ್ರೊಫೌಂಡ್ ಸೈಲೆನ್ಸ್. ಅದೊಂದು ಅದ್ಭುತವಾದ ಪ್ರಶಾಂತಿಯನ್ನು ನಾವು ಅನುಭವಿಸ್ತೇವೆ. ಅಲ್ಲಿ ಏನು ಅನುಭವಿಸ್ತೇವಲ್ಲ ಅದೇ ಮಂತ್ರಾನುಭೂತಿ. ಅದು ಷಡಕ್ಷರದ ಕೊಟ್ಟ ಕೊನೆಗೆ ಐಕ್ಯ ಸ್ಥಳದಲ್ಲಿ ನಾವೇನು ಅನುಭವಿಸಬಲ್ಲಿವಿ ಅದನ್ನು ನಾವು ಅನುಭವಿಸೋದು. ನಮಃ ಶಿವಾಯ ಓಂ. ಎಷ್ಟು ಕೊನೆಗೆ ಏನಾಗ್ತದೆ? ಶೂನ್ಯ ಆಗಿರ್ತದೆ. ಅಂದ್ರೆ ಮನಸ್ಸಿನಾಗ ಏನೂ ಇರೋದಿಲ್ಲ. ಏನಿರೋದಿಲ್ಲ? ನಾನೂ ಇಲ್ಲ, ನೀವೂ ಇಲ್ಲ, ನನ್ನದೂ ಇಲ್ಲ, ಯಾವುದೂ ಇರೋದಿಲ್ಲ. ಪ್ರಶಾಂತ ಒಂದು ಅವಸ್ಥೆಯನ್ನು ನಾವು ಅನುಭವಿಸ್ತೇವೆ. ಅದು ಅನುಭವಕ್ಕೆ ಬರುವ ಶೂನ್ಯ, ಅದು ಓಂಕಾರ. ಹೀಗೆ ಮಂತ್ರವನ್ನು ಬಳಸಿಕೊಂಡು ಷಟ್ಸ್ಥಳವನ್ನು ಸಾಧನೆ ಮಾಡೋ ವಿಧಾನ ಇದು.
ಇದೊಂದು ಸುಂದರವಾದ, ಸರಳವಾದ ಮತ್ತು ಯಾವ ಪರಿಕಲ್ಪನೆಗಿದು ಪರಿಕರಗಳೂ ಬೇಕಿಲ್ಲ ಅಂಥ ವಿಧಾನ ಇದು. ಇದಕ್ಕಾಗಿ ಏನೂ ಮಾಡಬೇಕಾಗಿಲ್ಲ, ಯಾವ ವಸ್ತುಗಳೂ ಬೇಕಿಲ್ಲ. ಸುಮ್ಮನೆ ಒಂದು ಕಡೆ ಕೂಡೋದದೆ, ಮನಸ್ಸನ್ನು ಎತ್ತರಿಸ್ತಾ ಹೋಗೋದದು. ಯಾರಾದರೂ ಮಾಡಬಹುದು, ಎಲ್ಲಾದರೂ ಮಾಡಬಹುದು, ಎಲ್ಲಿ ಬೇಕಾದಲ್ಲಿ, ಇಲ್ಲೇ ಅಂತಲ್ಲ. ಅದರ ವಾತಾವರಣ ಪ್ರಶಾಂತವಾಗಿರಬೇಕು. ಕಣ್ಣೆದರಿಗೆ ಈ ಪಂಚಭೂತಗಳು ಅಥವಾ ಪಂಚತತ್ವಗಳು ಸುಳಿತಾ ಇರಬೇಕು. ಕೊನೆಗೆ ಮಹಾ ಮೌನವಾಗಬೇಕು. ಇದನ್ನ ಇಷ್ಟೆಲ್ಲ ಮೌನವಾಗಿ ಇದನ್ನು ಅನುಭವಿಸಿ ಕೆಳಗೆ ಬಂದ ಬಳಿಕ ಮನಸ್ಸು ಸಮಾಧಾನ ಇರ್ತದೆ. ಯಾಕೆ? ನಾನು ಏನೂ ಅಲ್ಲ. ಇದು ಅನುಭವ. ನಮಃ ಶಿವಾಯ ಓಂ ಆದ ಬಳಿಕ ನಾನು ಅರ್ಪಣಾ ಮಾಡಿಕೊಂಡ ಬಳಿಕ ಇನ್ನೇನದ ಜಗತ್ತಿನೊಳಗೆ? ಎಲ್ಲವೂ ಶೂನ್ಯ, ಎಲ್ಲವೂ ಪರಮ ಆತ್ಮತತ್ವ, ಎಲ್ಲವೂ ಪ್ರಶಾಂತ, ಎಲ್ಲವೂ ಪರಮ ವಸ್ತು, ಪರವಸ್ತು ಅಥವಾ ಸತ್ಯ. ಇದು ಷಟ್ಸ್ಥಲದ ಕೊನೆ. ಇದು ಅಂದ್ರೆ ಒಂದು ಮಂತ್ರ ನಮ್ಮನ್ನ ಷಟ್ಸ್ಥಲ ಏರುವಂಗ ಮಾಡುತ್ತದೆ. ಅದನ್ನು ಮಾಡೋ ರೀತಿ ಒಂದು ನಮಗೆ ಗೊತ್ತಿರಬೇಕಷ್ಟೆ. ಇದು 4ನೆಯ ಸಾಧನೆ. ಎದರದ್ದು? ಷಟ್ ಸ್ಥಳದ 4ನೆಯ ಸಾಧನೆ. ಎಷ್ಟು ಚೆನ್ನಾಗಿದೆ, ಬಹಳ ಸುಲಭವಾಗಿದೆ. ಯಾವ ವಸ್ತುಗಳು ಇಲ್ಲಿಲ್ಲ, ಬರೀ ಮಂತ್ರ, ನಾದ. ಅದೇ ಬಹಳ ಸುಲಭವಾದದ್ದು. ಅಷ್ಟೇ ಹಗರ, ಯಾವುದೇನಿಲ್ಲ ಇಲ್ಲಿ. ಹೀಗೆ ಕೂಡಬೇಕು, ಏನೇನೂ ಇಲ್ಲ. ಮತ್ತೆ ಇಂಥದವರೇ ಮಾಡಬೇಕು, ಇವರೇ ಮಾಡಬೇಕು ಅಂತ ಏನಿಲ್ಲ. ಇದು ಕಲಿಯೋದದೆ, ಇದನ್ನು ಮಾಡ್ಕೋತ ಹೋಗೋದು. ಈಗ ಸುಮ್ಮನೆ ಒಂದು ಕ್ಷಣ ನೀವು ಮನೆಗೆ ಹೋಗ್ರಿ, ಸುಮ್ಮನೆ ಒಂದ ಸಲ ನಮಸ್ಕಾರ, ಇದು ನಮಃ ಶಿವಾಯ ಓಂ, ಬಹಳ ಸಲ ಅಲ್ಲ. ನ ಅನ್ನೋದದ ಮನಸ್ಸನ್ನು ಹಾಂಗೆ ಒಂದು ಸ್ಥಳಕ್ಕೆ ಒಯ್ಯೋದದ. ಮ ಅಂದ 2ನೇ ಸ್ಥಳ, 3ನೇ ಸ್ಥಳ, 4ನೇ ಸ್ಥಳ, ಯಕಾರ 5ನೇ ಸ್ಥಳ. ಒಯ್ರಿ, ಅಲ್ಲಿಗೆ ಮನಸ್ಸು ವಿಶಾಲನೆ ಆಗಿರ್ತದೆ. ಕೊನೆಗೆ ನಾವು ಅನ್ನದೇ ಇದ್ದರೂ ಸಹಿತ ಓಂಕಾರ ಆಗಿದೆ. ಅದು ನಿಶ್ಶಬ್ದದ ಪ್ರಶ್ನೆ ಕೇಳಿ. ನಿಶ್ಶಬ್ದ ಈ ಸಾಧನೆ ಮಾಡುವಾಗ ಸಮಯ ಪ್ರಜ್ಞೆನೇ ಇರೋದಿಲ್ಲ. ಸಮಯದತ್ತ ನಮ್ಮ ಲಕ್ಷ್ಯ ಇರೋದಿಲ್ಲ. ನಮ್ಮ ಮನಸ್ಸನ್ನು ವಿಶ್ವ ತುಂಬಿಕೊಂಡಿರ್ತದೆ ಈ ಪಂಚ ಅಕ್ಷರಗಳ ಮಧ್ಯ. ಕೊನೆಗೆ ಮಹಾ ಮೌನವನ್ನು ಅನುಭವಿಸ್ತಾ ಇರ್ತದೆ. 5 ಅಕ್ಷರ ಕೂಡಿಯೇ ಒಂದು ಸಾಧನೆ ಮಾಡೋದು. ಸುಮ್ಮನೆ ಇವು ಒಂದೊಂದು ಏರೋದಂತಲ್ಲ. ವಿಶ್ವ, ಆ ಬಳಿಕ ವಿಶ್ವ, ಅಷ್ಟೇ, ಎರಡೇ. ಈಗ ಹೇಳ್ರಿ, ಒಂದು ನಿಮಿಷ ಅವ್ರದ್ದು. ಈಗ ಎಷ್ಟೊತ್ತಿರ್ತದಂತ ಅವ್ರ ಪ್ರಶ್ನೆ ಅದ. ಅದು ಮುಖ್ಯ ಪ್ರಶ್ನೆ. ಎಷ್ಟೊತ್ತು ಇರ್ತದ? ಇರಬೇಕಂತ ಏನಲ್ಲ. ಎಷ್ಟೊತ್ತಿರೋದದ? 1 ಕ್ಷಣ, 2 ಕ್ಷಣ, 4 ಕ್ಷಣ. ಎಷ್ಟೊತ್ತಿರ್ತದ? ಕಾಲದ ಪ್ರಶ್ನೆ ಅಲ್ಲ. ನಮ್ಮ ಮನಸ್ಸಿನ ರಚನೆಯ ಮೇಲೆ ಅದು ಅವಲಂಬಿಸಿಕೊಂಡಿರ್ತದೆ. ನಮಗೊಂದಿಷ್ಟು ಆನಂದವಾಗಿತ್ತು, ಒಂದಿಷ್ಟು ಸುಲಭ ಅನಿಸ್ತಿತ್ತು ಅಂದ್ರೆ ಹೆಚ್ಚು ಹೊತ್ತ ಇರ್ತದೆ. ಮತ್ತೆ ಮನಸ್ಸು ಕೆಳಗೆ ಬರ್ತದೆ. ಯಾಕೆ? ಮನಸ್ಸಿಗೆ ಒಂದು ಕೆಲಸ ಕೊಟ್ಟದ ನಿಸರ್ಗ. ನೋಡು, ಯಾವಾಗಲೂ ನೀನು ಪ್ರಶಾಂತಿ ಇರಬಾರದು, ಸ್ವಲ್ಪ ಇರಬೇಕು ಯಾವಾಗಲೂ. ಜಗತ್ತು ನಡೆಯೋದೇ ಇಲ್ಲ, ಜೀವನ ನಡೆಯೋದೇ ಇಲ್ಲ. ಆದ್ದರಿಂದ ನೋಡಬೇಕು, ಕೇಳಬೇಕು, ಮುಟ್ಟಬೇಕು, ಮೋಷಿಸಬೇಕು, ವ್ಯವಹರಿಸಬೇಕು. ಮತ್ತು ನೀನು ಸುಮ್ಮನೆ ಇರಬೇಡ ಅಂತ ತಿಳ್ಕೊಂಡೇ ನಿಸರ್ಗ ಅದಕ್ಕೆ ಎಷ್ಟು ಶಕ್ತಿ ಕೊಟ್ಟು ಕಳಿಸಿಕೊಟ್ಟದ. ಅದಂತದ, ಸುಮ್ಮನೆ ನಾನು ಎಷ್ಟೊತ್ತಕ ಇರ್ತೀನಿ ಅಷ್ಟು ಆನಂದ ಪಡು, ಆರಾಮಾಗಿರು, ನನ್ನ ಕೆಡಿಸ್ಬೇಡ, ನಾನು ಕೆಲಸ ಮಾಡವ ಯಾವಾಗಲೂ ಅಷ್ಟೇ. ಅದಕ್ಕೆ ಎಷ್ಟೊತ್ತತ್ತು ಕೇಳಬಾರದು. ಅದು ಇರ್ತದ ಎಷ್ಟೊತ್ತರೆ, ಆ ಬಳಿಕ ಬಿಟ್ಟು ಬಿಡೋದು. ಇಷ್ಟೊತ್ತೇ ಇರಬೇಕಂತ ನೇಮ ಹಾಕಿದರೆ ಅಲ್ಲಿಗೆ ಮುಗಿತು, ಸಾಧನೆ ಮುಗಿತಲ್ಲಿ. ಕಟ್ಟುನಿಟ್ಟಿನಲ್ಲಿ ಶಾಂತಿ ಸಾಧನೆ ಸಾಧ್ಯ ಆಗೋದಿಲ್ಲ. ಸೃಷ್ಟಿ ನಿರ್ಮಾಣಕ್ಕೆ ಶೂನ್ಯತ್ವ ಮಹಾಶೂನ್ಯದಿಂದ ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ ಮತ್ತು ಭೂಮಿ ತತ್ವ ಈಗ ನಿರ್ಮಾಣ ಆಯಿತು. ಈ ನಿರ್ಮಾಣ ಕ್ರಿಯೆ ಈಗ ಮುಗಿದಿದೆ ಅಥವಾ ಇನ್ನು ಮುಂದೆ ಹೋಗಬಹುದು? ಎಷ್ಟು ಚೆನ್ನಾಗಿದೆ ಪ್ರಶ್ನೆ.
ನಾವಿರೋದು ಒಂದು 10-20 ವರ್ಷ. ಜಗತ್ತನ್ನ ತಿಳ್ಕೋಬೇಕಂತ ನಾವೇನು ಹೊರಟೇವಲ್ಲ, ಇದ ಮಸ್ತ್ ಇರ್ತದ. ಇದು ನಿಸರ್ಗ ಯಾವಾಗಲೇ ನಿರ್ಮಾಣ ಅಂತಲ್ಲ, ಪ್ರತಿ ಕ್ಷಣ ನಿರ್ಮಾಣ, ಕ್ರಿಯೇಷನ್, ಆ ಬಳಿಕ ಸಸ್ಟೆನೆನ್ಸ್, ಆ ಬಳಿಕ ಡಿಸ್ಟ್ರಕ್ಷನ್, ರೀಕ್ರಿಯೇಷನ್, ಇವೆಲ್ಲ ನಡೀತಾನೆ ಹೋಗುದು ಪ್ರತಿ ಕ್ಷಣ. ಎಲ್ಲಾ ಕಡೆ ಕ್ರಿಯೇಷನ್ ಈಗದ ಅಲ್ಲ. ಈಗ ನಾವು ಈ ಹಿಂದಿನ ಕ್ಷಣ ಬಿಟ್ಟು ಈ ಕ್ಷಣಕ್ಕೆ ಬಂದೇವಲ್ಲ, ಇದು ಹೊಸ ಕ್ರಿಯೇಷನ್. ಹಿಂದಿನ ಕ್ಷಣ ಏನು ಹೋಯಿತೋ ದಟ್ ಈಸ್ ಡಿಸ್ಟ್ರಕ್ಷನ್. ಮೊದಲನೇ ಕ್ಷಣ ರಚನೆ, ಎರಡನೇ ಕ್ಷಣ ಪೋಷಣೆ, ಮೂರನೇ ಕ್ಷಣ ನಾಶ, ಮತ್ತೆ ಮೊದಲನೇ ಕ್ಷಣ. ಹಿಂಗೆ ಇದು ನಿರಂತರವಾಗಿ ಸಾಗೋದು ನಿಸರ್ಗ. ಆದರೆ ಮೊಟ್ಟ ಮೊದಲನೇ ಸೃಷ್ಟಿ ಏನಿರ್ತದಲ್ಲ, ಅದು ಹಾಗೆ ಒಮ್ಮೆ ಕಾಂಟ್ರಾಕ್ಷನ್, ಒಮ್ಮೆ ಎಕ್ಸ್ಪ್ಯಾನ್ಷನ್. ಇದು ಯಾವಾಗಲೂ ನಿರಂತರ ಸಾಕ್ತಾ ಸಾಕ್ತಾ ಇರೋದೆ. ಆಗಬಹುದು. ನಾ ಆಗಲೇ ಹೇಳಿದೆ ನಿಮಗೆ, ನಾದ ರೂಪ ಮತ್ತು ಅರ್ಥರೂಪ ಅಂತ. ನಾದವೂ ಅಷ್ಟೇ ಅದ್ಭುತವಾಗಿರ್ತದೆ. ನಾದಗಳನ್ನು ಬಳಸಿಕೊಂಡು ನಾವು ಏನೇನೋ ಕಾರ್ಯಗಳನ್ನು ಇಂದ ಮಾಡಬಹುದು. ತಮಗೆಲ್ಲ ಗೊತ್ತದ, ಪ್ರಯೋಗಗಳನ್ನು ಬಹಳ ಮಾಡ್ತಾ ಇದ್ದಾರೆ. ವಿಜ್ಞಾನ ಪ್ರಯೋಗ, ಸೌಂಡ್ ಅಧ್ಯಯನ ಮಾಡುವವರು ಬರೇ ನಾದವನ್ನು ಬಳಸಿ ಒಂದು ವಸ್ತುವನ್ನು ನಾಶ ಮಾಡಿಬಿಡಬಹುದು. ಬರೇ ನಾದವನ್ನು ಬಳಸಿ ಒಂದು ವಸ್ತುವನ್ನು ಚಲಿಸುವಂತೆ ಮಾಡಿಬಿಡಬಹುದು. ಆದ್ದರಿಂದ ಆ ನಾದವನ್ನು ನಾವು ಬಳಸ್ಕೋಬಹುದು ನಮ್ಮ ಮನಸ್ಸಿನಲ್ಲಿ. ಅದು ಪ್ರಶಾಂತ ನಾದ ಇರೋದರಿಂದ ನಮ್ಮ ದೇಹ ಸ್ವಸ್ಥವಾಗುತ್ತದೆ, ಮನಸ್ಸು ಸ್ವಸ್ಥವಾಗುವ ಸಾಧ್ಯತೆ ಹೆಚ್ಚು. ಆಗ್ಬೋದು. ಅದನ್ನು ನೋಡೋಣ ಯಾವಾಗರೆ, ಇನ್ನು ಸಮಯ ಉಳಿದ್ರೆ. ಓಂ ನಮಃ ಶಿವಾಯ, ನಮಃ ಶಿವಾಯ ಓಂ. ನೀವು ನುಡಿದ್ರೂ ಅದು ಇರೋದೆ, ನುಡಿದಿದ್ರೂ ಇರೋದೆ. ಅದು ಹಿನ್ನೆಲೆ ಇರೋದರಿಂದ ಮಂತ್ರ ಯಾವಾಗಲೂ ಓಂಕಾರದಿಂದ ಪ್ರಾರಂಭವಾಗಿ ಓಂಕಾರದಲ್ಲಿ ಕೊನೆಗೊಳ್ಳಬೇಕು ಅಂತದೆ. ಆದ್ದರಿಂದ ಓಂ ನಮಃ ಶಿವಾಯ ಓಂ. ಓಂ ಕೊನೆಗೆ, ಓಂ ಮೊದಲ, ಮಧ್ಯದಲ್ಲಿ ಬೇರೆ ಅಕ್ಷರಗಳು. ಓಂ ನೀವು ಅನ್ನದೇ ಇದ್ದರೂ ಸಹಿತ, ನಮಃ ಶಿವಾಯ ಓಂ ಅನ್ನದೇ ಇದ್ದರೂ ಸಹಿತ, ಓಂ ಅಲ್ಲಿಲ್ಲ, ಆದರೂ ಮೌನವಾಗಿ ನಿಶ್ಶಬ್ದವಾಗಿ ಅದೇ, ಅದು ಅವ್ಯಕ್ತವಾಗಿದೆ. ಕೊನೆಗೆ ವ್ಯಕ್ತ ಆಗ್ತದೆ. ಇಲ್ಲವೇ ಎರಡೂ ಕಡೆ ನಾವು ವ್ಯಕ್ತ ಮಾಡಬಹುದು. ನಿರಂತರವಾಗಿ ಅನ್ನೋದ್ರಿಂದ ಈಗ ಮರ 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 ಅಂದಾಗ ರಾಮ ರಾಮ ಹೆಂಗಾಗ್ತದೆ, ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಿರಂತರ ಅನ್ನೋದ್ರಿಂದ ಮತ್ತೆ ಓಂ ನಮಃ ಶಿವಾಯನ ಆಗ್ತದೆ.